ಆಂಟಿ ಆಂಟಿ ಆಕಾಶ ಬಂದೆ ಒಂದು ನಿಮಿಷ. ತಗ ಆಕಾಶ, ಫುಲ್ ಬಿಸಿ 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 ಆಯ್ತು ಸಾರು. ತಗೊಂಡೋಗಿ ನಿನ್ನ ಹೆಂಡತಿಗೆ ಒಂದು ಸ್ವಲ್ಪ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಉಣಸು. ಹಂಗ ನಾಳೆ ಅನ್ನಷ್ಟೊತ್ತಿಗೆ ಆರಾಮಾಗಲಿಲ್ಲ ಅಂದ್ರೆ ಕೇಳತ್ತಿ. ಹಂಗ ರಾತ್ರಿ ಉಂಡ ಮೇಲೆ ಇನ್ನೊಂದು ಸ್ವಲ್ಪ ಕೊಡು. ಎಲೆ ಮತ್ತು ಎರಡು ಕಾಳು ಇದೇನದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕು, ಸಣ್ಣ ಉಪ್ಪು ಹಾಕ್ಬೇಡ, ಉಪ್ಪು, ಎಲ್ಲಿ 2 ಕಾಳು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಅದನ್ನು ಅಡಿಕೆಯಲ್ಲಿ ಮಡಿಸ್ದಂಗೆ ಮಡಿಸಿ ಅದನ್ನು ತಿನ್ನಕ್ಕೆ ಕೊಡೋಕ್ಕಿಗೆ. ನಾಳೆ ಬೆಳಗ್ಗೆ ಅನ್ನೋದ್ರಾಗ ಕೆಮ್ಮು ಕಡಿಮೆ ಇರ್ತದೆ ನೋಡು. ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋಗಬಾರ್ದಪ್ಪ. ತಗ ಇಲ್ಲಿಂದ ಸಾರು. ಸರಿ ಆಂಟಿ, ನೀವು ಹೇಳಿದ ಥರನೇ ಅವಳಿಗೆ ಎಲೆ ಬೆಳ್ಳುಳ್ಳಿ ಮತ್ತು ಕಲ್ಲುಪ್ಪು ಹಾಕಿ ತಿನ್ನಿಸ್ತೀನಿ. ಮತ್ತು ಈ ಸಾಂಬಾರು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಂಟಿ. ಅವ ಹುಡುಗ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್. ನಿನ್ನ ನಾ ಏನು ಅಂತ ದೊಡ್ಡ ಕೆಲಸ ಮಾಡ್ಕೊಟ್ಟನಿ, ನೀನಂತೂ ಹೋಗ್ಲಿ ಬಿಡು. ಹೋಗಿ ಉಣಿಸೋಗಿ ಟೈಮ್ ಆತಲ್ಲ, ಹೊತ್ತಾತು. ಸರಿ ಆಂಟಿ, ನಾನು ಬರ್ತೀನಿ. ಅಜ್ಜಿ, ನಮ್ಮ ಸ್ಕೂಲ್ನಾಗ ಎಸ್ಸೆ ರೈಟಿಂಗ್ ಹೇಳ್ಯಾರ ಅಜ್ಜಿ, ಬರೆಯೋಕ್ಕೆ ಹಳ್ಳಿ ಜೀವನದ ಶೈಲಿ ಅಂತ. ಅದನ್ನ ಕನ್ನಡದಾಗ ಬರಿಬೇಕಂತೆ. ನನಗೆ ಅಷ್ಟು ಗೊತ್ತಾಗಲ್ಲ ಅಜ್ಜಿ, ನೀ ನನಗೆ ಹೆಲ್ಪ್ ಮಾಡ್ತೀಯಾ? ಏನು ಹೇಳ್ಯಾರ? ಏನೋ ಅಂದೆ ಅಲ್ಲ ನೀನು, ಏನು ಬರ್ಕೊಂಬರಕ್ಕೆ ಹೇಳ್ಯಾರ? ಎಸ್ಸೆ ಅಜ್ಜಿ, ಹಳ್ಳಿ ಬಗ್ಗೆ ಎಸ್ಸೆ ಬರಕ್ಕೆ ಹೇಳ್ಯಾರ. ಇಸ್ಸೆನಾ? ಇಸ್ಸೆ ಅಂದ್ರೆ ಏನೇವ? ನನಗೆಲ್ಲ ಅರ್ಥ ಆಗ್ಬೇಕು. ಒಂದಿಟ್ಟು ಕನ್ನಡದಾಗ ಹೇಳ್ಯವ. ಎಸ್ಸೆಗೆ ಕನ್ನಡದಲ್ಲಿ ಏನಂತಾರಂತ ನನಗೂ ಗೊತ್ತಿಲ್ಲ. ತಡಿ ಅಜ್ಜಿ, ಒಂದು ನಿಮಿಷ ಅಮ್ಮನ ಕೇಳ್ತೀನಿ. ಅಮ್ಮ ಅಮ್ಮ, ಒಂದು ನಿಮಿಷ ಬಾ ಇಲ್ಲಿ. ಏನು ಪಾವನಿ ಇಲ್ಲದನ್ನು ಹೇಳು. ಇಲ್ಲದೇನ ಅಮ್ಮ? ಎಸ್ಸೆ ರೈಟಿಂಗಿಗೆ ಕನ್ನಡದಾಗ ಏನಂತಾರಮ್ಮ? ಅಯ್ಯ, ಎಸ್ಸೆ ಅಂದ್ರೆ ಪ್ರಬಂಧ ಅಂತ ಅರ್ಥ. ಪ್ರಬಂಧ ಬರ್ಕೊಂಬರಕ್ಕೆ ಹೇಳ್ಯಾರೇನ ನಿಮ್ಮ ಶಾಲ್ಯಾಗ? ಅದಕ್ಕೆ ನೀವು 1 ಪೇಜ್ ಏನು 2 ಪೇಜ್ ಹೇಳ್ತಾನಂತಾಗ ಬರ್ಕೊಂಬಂತಿ. ಅದ್ರಾಗ ಏನೈತಿ? ಹಳ್ಳ್ಯಾಗ ಜನ ಹೆಂಗಿರ್ತಾರ, ಅವ್ರ ಜೀವನ ಹೆಂಗೆ ಮಾಡ್ತಾರ, ಅವರಲ್ಲಿ ಹಬ್ಬ ಹುಣ್ವಿ ಹೆಂಗೆ ಆಚರಿಸ್ತಾರ ಅನ್ನೋದೆಲ್ಲ ಹೇಳ್ತೀನಿ, ಬರ್ಕೊಂಡು ಹೋಗುವಂತಾಗ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನಮ್ಮ ಮೇಡಮ್ ಹೇಳಿದ್ದಾರೆ, ಯಾರು ತುಂಬ ಚೆನ್ನಾಗಿ ಬರ್ಕೊಂಬರ್ತೀರೋ ಹಳ್ಳಿ ಜೀವನದ ಬಗ್ಗೆ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಜ್ಜಿ. ನೀನು ಎಷ್ಟು ಚೆನ್ನಾಗಿ ಹೇಳ್ಬೇಕಂದ್ರೆ ಫಸ್ಟ್ ಪ್ರೈಸ್ ನನಗೆ ಬರ್ಬೇಕು ನೋಡಜ್ಜಿ. ಅಷ್ಟು ಚೆಂದಾಗಿ ಹೇಳ್ಬೇಕು ನೀನು ಹಳ್ಳಿ ಜೀವನದ ಬಗ್ಗೆ. ಪ್ರೈಸ್ ಗೀಸ ಬರ್ತೈತೆಲ್ಲ ನನಗೆ ಗೊತ್ತಿಲ್ಲ, ಆದ್ರಂತೂ ನನಗೆ ತಿಳಿದದ್ದು, ನನ್ನ ಜೀವನದಾಗ ಅನುಭವಿಸಿದ್ದು, ನಮ್ಮ ಜನ ಅಲ್ಲಿ ಹೆಂಗೆ ಬದುಕ್ತಾರ ಅದ್ರ ಬಗ್ಗೆ ಅಂತ ನಾನು ಹೇಳ್ತೀನಿ. ಅದನ್ನು ಬರ್ಕಂತ ಹೋಗು. ನನಗೆ ಬರೆಯಕ್ಕೆ ಬರೋದಿಲ್ಲವ, ಹೇಳ್ತಾನೆ ಬೇಕಾದ್ರೆ ನಾನು ಕನ್ನಡದಾಗ ಎಲ್ಲ ನೀಟಾಗಿ ಹೇಳ್ತೀನಿ. ಏನದು ಚಲೋ ಪದ ಹುಡುಕಿ ಎಲ್ಲೆಲ್ಲಿ ಏನೇನು ಹಾಕ್ಬೇಕಂದ್ರಂದು ಹೇಳ್ತೀನಿ. ಹಂಗೆ ನೀನು ಬರ್ಕಂತ ಹೋಗು. ಬರ್ಕೊಂಡು ಹೋಗಿ ನಿಮ್ಮ ಮಿಸ್ಸಿಗೆ ತೋರಿಸು ಶಾಲ್ಯಾಗ ಏನಂತಾರೆ ನೋಡೋಣಂತ. ಥ್ಯಾಂಕ್ಸ್ ಅಜ್ಜಿ. ಇಂಗ್ಲೀಷಲ್ಲಿ ಆಗಿದ್ರೆ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ, ಕನ್ನಡದಲ್ಲಿ ಕೊಟ್ಟಿರೋದು ತುಂಬ ಚೆನ್ನಾಗಾಯಿತು. ಇಂಗ್ಲೀಷ್ ಏನಾದರೂ ಕೊಟ್ಟಿದ್ರೆ ನಾನು ಮತ್ತೆ ಪಪ್ಪನ ಹೆಲ್ಪ್ ಕೇಳಬೇಕಿತ್ತು. ಯವ್ವ, ನಿಮ್ಮ ಅಪ್ಪ ಹೆಲ್ಪ್ ಮಾಡೋದು ಆಟ್ರಾಗೈತಿ ಬಿಡವ. ಹಳ್ಳಿ ಬೇಡ ಅಂತ ಹಳ್ಳಿ ಬಿಟ್ಟು ಸಿಟಿಯಾಗಿ ಬಂದದಾರ. ಅವ್ರು ಇನ್ನೇನು ಹೇಳ್ತಿದಾರೆ ಹಳ್ಳಿ ಜೀವನದ ಬಗ್ಗೆ? ಏನಮ್ಮ ಏನಾರ ಅಂದ್ಯಾ? ಏನಿಲ್ಲೋಗ, ಟೈಮ್ ಆತು, ಬಡ ಬುಕ್ಕು ಪೆನ್ನು ತಗೊಂಬೋಗ. ಅಜ್ಜಿ ಹೇಳ್ದಂಗೆ ಬರ್ಕಂತ ಹೋಗುವಂತೆ. ಬಡ ಉಣ್ಣಾನು ಹೊತ್ತಾತು ನೋಡಲ್ಲ. 8:30 ಆಗಕ್ಕೆ ಬಂತು, ಈಗ ಬಂದಿಯಲ್ಲ, ಆಗ ಬರ್ಬೇಕು ಹೋದಿಲ್ಲ? ಹೋಗಮ್ಮ, ನಾನು ಆಗ್ಲೇನ ಬರ್ತಿದ್ದೆ. ಅಜ್ಜಿ ಅದೇನೋ ಸಾರು ಮಾಡಕತ್ತ ಸುಮ್ಮನೆ ಆಗಿದ್ದಷ್ಟ. ಹೋಗ್ಲಿ ಬಿಡೋದಾಯ್ತ್ರಿ. ಏಟಾಗ್ತದ ಇನ್ನು ಈಗ 8:30 ಎತ್ತಾಗ ಉಣ್ಣನ 9:30 ಅಷ್ಟೊತ್ತಿಗೆ. ಯಾಕೆ ಹೊಟ್ಟಸ್ತತ ನಿನಗೆ? ಇಲ್ಲಿ ಹೋಗಮ್ಮ, ನೀ ದಿನ ಜಲ್ದಿ ಉಣ್ಣೋದಿಲ್ಲೇನು 8:30ಗೆ? ಅದಕ್ಕೆ ಅಂದೆ. ಈಗ ನೋಡಿದ್ರೆ ಈಟತ್ನಾಗ ಬಂದು ತಕೊಂಡು ನಿಂತಾಳ. ಇಲ್ಲ, ಉಂಡ ಮೇಲಾರ ಹೇಳುವಂತಾಗತ್ಲ. ಬಡ ಉಂಡ್ರಿ, ಉಂಡ ಮೇಲೆ ಎಷ್ಟೊತ್ತರ ಏನಾರ ಮಾಡ್ಕೇಳ್ರಿ. ಸುಮ್ಮನೆ ಹೊಟ್ಟಸ್ಕೊಂಡು ಯಾಕೆ ಕುಂದಿರ್ತಿ ಅಂತ. ಅದಾಯವ್ವ, ಎಲ್ಲಿ ಹೊಟ್ಟೆ ಸಿಗ್ಬೇಕು? ನೀನಂತೂ ನೋಡು, ಸಂಜೆ ಮುಂದೆ ಅದೇನೋ ಮಾಡ್ಕೊಟ್ಟಲ್ಲಿ ತಿಂದಿದ್ದೆ, ಹೊಟ್ಟಸ್ತಲ್ಲ ಏನೇ ಇಲ್ಲ. ತಗೊಂಬೋಪ ಅವ್ನಿ, ನಿನ್ನ ಬುಕ್ಕು ಪೆನ್ನ ತಗೊಂಬ, ನಾ ಹೇಳ್ಕೊಂತ ಹೋಗ್ಕೊಂಡು ಹಿಂಗೆ ಬರ್ಕೊಂತೆ ಅಂತ. ಸರಿ ಅಜ್ಜಿ. ಸ್ವಲ್ಪ ದಿನಗಳ ನಂತರ. ಅಜ್ಜಿ ನೋಡಿಲ್ಲಿ, ಏನೋ ಹುಡುಗಿ ಇದು ಇಂಥ ದೊಡ್ಡ ಕಪ್ ಕೊಟ್ಬಿಟ್ಟಾರ. ಹ್ಞೂ ಅಜ್ಜಿ, ನೀನು ಅವತ್ತು ಹೇಳಿದಿ ನೋಡಿ ನನಗೆ ಹಳ್ಳಿ ಜೀವನ ಶೈಲಿಯ ಪ್ರಬಂಧದ ಬಗ್ಗೆ 2 ಪೇಜ್ ಹೇಳಿದೆ. ನಾನು 2 ಪೇಜ್ ನೀಟಾಗಿ ಬರ್ಕೊಂಡೋಗಿದ್ದೆ. ಆಮೇಲೆ ನಮ್ಮ ಮಿಸ್ ಏನು ಮಾಡಿದ್ರು, ಯಾರು ಚೆಂದಾಗಿ ನೋಡ್ಲಾರ್ದಂಗೆ ಪ್ರಬಂಧನ ಬರೀತಾರ ಅವರಿಗೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದರು. ನಾನು ಅದನ್ನು ನೀಟಾಗಿ ಓದಿ ಬಾಯಟಕೊಂಡು ನಿನ್ನೆ ನೋಡ್ಲಾರ್ದಂಗೆ ನೀಟಾಗಿ ಬರ್ದೆ ಅಜ್ಜಿ. ನಾನು ಒಬ್ಬಕ್ಕೆ ಅಜ್ಜಿ ಇಷ್ಟು ನೀಟಾಗಿ ಬರ್ದಿದ್ದು. ಬೇರೆ ಕ್ಲಾಸ್ನಾಗ ಯಾರು ಬರ್ದಿಲ್ಲ ಗೊತ್ತಾ? ಎಲ್ಲ 4-5 ಲೈನು, ಅರ್ಧ ಪೇಜ್ ಹೆಂಗೆ ಬೇಕಾ ಹಂಗೆ ಬರ್ದು ಇಟ್ಬಿಟ್ಟಿದ್ರು ಅಜ್ಜಿ. ನಾನು ಗೊತ್ತಾ ಮಸ್ತ್ ಬರ್ದಿದ್ದು ಅಂದ್ರೆ. ಅದಕ್ಕೆ ನಮ್ಮ ಮಿಸ್ಸು ಕ್ಲಾಪ್ಸ್ ಹೊಡೆದು ಯಾರು ಈ ಥರ ಪ್ರಬಂಧ ನಿನಗೆ ಹೇಳ್ಕೊಟ್ಟಿದ್ದು ಅಂತೆಲ್ಲ ಕೇಳಿದ್ರು. ನಾನು ನಮ್ಮ ಅಜ್ಜಿ ಹೇಳ್ಕೊಟ್ಟಾರೆ ಮಿಸ್ ಅಂತೆಲ್ಲ ಹೇಳಿದೆ ಗೊತ್ತಾ. ಅದಕ್ಕೆ ಅವರು ನನಗೆ ಫಸ್ಟ್ ಪ್ರೈಸ್ ಕೊಟ್ರಜ್ಜಿ. ಹೌದಾ, ಚಲೋ ಆಯ್ತು ಬಿಡ ಹಂಗಾರ. ಅಜ್ಜಿ, ನಮ್ಮ ಮಿಸ್ ಹೇಳಾರ ಒಂದ್ಸಲ ನಮ್ಮ ಸ್ಕೂಲಿಗೆ ಬರ್ಬೇಕಂತ. ಯವ್ವ, ನಿಮ್ಮ ಶಾಲೆಗೆ ಬರ್ಬೇಕಂತ ನಾನು ನೋಡೋಣ ಅಂತ ತಗೊಳವ. ಯಾವಾಗಾರ ಬರ್ತಾನಂತ ಒಂದಿನ. ಆಂಟಿ ಆಂಟಿ ಯಾರ ಆಂಟಿ ಅನ್ನಕತ್ತಾರ ನೋಡಪ್ಪ ಅವನಿ. ಓ ಅಂಕಲ್, ನೀವು ಬನ್ನಿ ಒಳಗೆ. ಅಯ್ಯ ತಮ್ಮ, ನೀ ಪಕ್ಕದ ಮನೇನಲ್ಲ, ನಿನ್ನ ಹೆಂಡತಿ ಹೆಂಗದಾಳ? ಡೆಲಿವರಿ ಆತನ? ಆಂಟಿ, ನಾನು ಅದೇ ವಿಷಯದ ಬಗ್ಗೆ ಹೇಳಕ್ ಬಂದೆ. ನನ್ನ ವೈಫ್ಗೆ ಡೆಲಿವರಿ ಆಯಿತು, ಗಂಡು ಮಗುನೇ ಆಯಿತು ಆಂಟಿ. ನೀವು ಹೇಳಿದ ಥರನೇ ಆಯಿತು ನೋಡಿ. ಅದಕ್ಕೆ ನಿಮಗೆ ಸ್ವೀಟ್ಸ್ ಕೊಟ್ಟೋಗೋಣ ಅಂತ ಬಂದೆ. ಓ ಹೌದಾ ಅಂಕಲ್, ಕಂಗ್ರಾಟ್ಸ್ ಅಂಕಲ್. ಥ್ಯಾಂಕ್ಸ್ ಅಮ್ಮ. ತಗೋ ಸ್ವೀಟ್ ತಗೋ, ಇದನ್ನ ಮನೇಲಿ ಎಲ್ರಿಗೂ ಕೊಡು. ನಿಮಗೆ ಅಂತಾನೆ ತಂದಿರೋದು ಇದನ್ನ. ಅಂಕಲ್, ಇಷ್ಟೊಂದೆಲ್ಲ ಯಾಕೆ? ಸಾಕು, 1-2 ಪೀಸ್ ತಗೊಳ್ತೀನಿ ನಾನು.
ಅದು ಹಾಗಲ್ಲಮ್ಮ ಪುಟ್ಟಿ, ನಿಮ್ಮ ಅಜ್ಜಿ ಮಾಡಿರೋ ಹೆಲ್ಪ್ಗೆ ನಾವು ಅವ್ರಿಗೆ ಒಂದಿನ ಮನೆ ಕರೆಸಿ ಊಟನೇ ಮಾಡಿಸ್ಬೇಕಿತ್ತು. ಆದರೆ ಈಗ ನಾನು ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸೋಂಥ ಸ್ಥಿತಿಲಂತೂ ಇಲ್ಲ. ನನಗೆ ಅಷ್ಟೊಂದು ಚೆನ್ನಾಗಿ ಅಡುಗೆನೂ ಮಾಡೋಕ್ಕೆ ಬರಲ್ಲ. ನಿಮ್ಮ ಅಜ್ಜಿ ನಮಗೆ ತುಂಬ ಹೆಲ್ಪ್ ಮಾಡಿದಾರಮ್ಮ. ಲಾಸ್ಟ್ ಮಂತು ನಮ್ಮ ವೈಫ್ಗೆ 8 ಮಂತ್ಸ್ ಇತ್ತು. ಅವಾಗ ಅವಳಿಗೆ ಹೆಡ್ ಫಿಕ್ಸ್ ಆಗ್ತಿತ್ತಂತೆ, ಬೇಬಿದು ಹೆಡ್ ಫಿಕ್ಸ್ ಆಗ್ತಿತ್ತಂತೆ. ಅದಕ್ಕೆ ನನ್ನ ವೈಫ್ಗೆ ತುಂಬ ಹೊಟ್ಟೆ ನೋವು ಬಂದಿತ್ತಮ್ಮ. ಅವಾಗ ನಿಮ್ಮ ಅಜ್ಜಿ ಬಂದು ನಮ್ಮ ವೈಫ್ಗೆ ಅದೇನೋ ಜೀರಿಗೆ ಕಷಾಯ ಮಾಡಿ ಕುಡಿಸಿದ್ರು, ಅವಳಿಗೆ ಧೈರ್ಯ ಹೇಳಿದ್ರು, ಡಾಕ್ಟರ್ ಬರೋರ್ಗು ಅವ್ರ ಜೊತೆಗಿದ್ರು. ಆ ಟೈಮಲ್ಲಿ ಅವ್ರು ಮಾಡಿರೋ ಹೆಲ್ಪು ನಮಗೆ ತುಂಬ ಎಷ್ಟು ಸಹಾಯ ಆಯಿತು ಅಂದರೆ, ಯಾಕಂದರೆ ನಮಗೆ ಅವತ್ತು ಯಾರಾದರೂ ಒಬ್ರು ಅವಶ್ಯಕತೆ ಇತ್ತು, ನಮಗೆ ಯಾರಾದ್ರೂ ಒಬ್ರು ಸಹಾಯ ಮಾಡೋರ್ದು ಅವಶ್ಯಕತೆ ಇತ್ತು. ಅಂಥ ಟೈಮಲ್ಲಿ ನಿಮ್ಮ ಅಜ್ಜಿ ಅವಳಾಗಿನೇ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳೋಗಿದ್ರು ಗೊತ್ತಾ ನಮಗೆ, ನಿನ್ನ ಹೆಂಡತಿಗೆ ಕರೆಕ್ಟು ಇನ್ನೊಂದು 20 ದಿನದಲ್ಲಿ ಗಂಡು ಮಗುನೇ ಆಗುತ್ತೆ ಅಂತ ಅವ್ರು ಹೇಳಿದ ಥರನೇ ಆಯ್ತಮ್ಮ. ಅದಕ್ಕೆ ಆ ಖುಷಿಗೆ ನಾನು ಈ ಸ್ವೀಟ್ ಬಾಕ್ಸ್ ನಿಮ್ಗೆ ತಂದು ಕೊಡ್ತಿರೋದು. ಹೌದಾ ಅಂಕಲ್? ನಮ್ಮ ಅಜ್ಜಿ ಇದನ್ನೆಲ್ಲ ನಮ್ಮ ಹತ್ರ ಹೇಳೇ ಇಲ್ಲ ನೋಡಿ, ನಮ್ಗೆ ಗೊತ್ತೇ ಇಲ್ಲ ವಿಷಯ. ಬನ್ನಿ ಅಂಕಲ್ ಕೂತ್ಕೊಳ್ಳಿ. ಹೌದು ಭಾರತಮ್ಮ, ಎಟತ್ತಾತ್ ನಿಂತ್ಕೊಂಡು ಬಾ ಕುತ್ಕೋ ಬಾ. ಇಲ್ಲ ಆಂಟಿ, ನಾನು ಹಾಸ್ಪಿಟಲಿಗೆ ಹೋಗ್ತೀನಿ. ಯಾಕಂದರೆ ನನ್ನ ವೈಫು ಒಬ್ಬಳೇ ಇದ್ದಾಳೆ ಹಾಸ್ಪಿಟಲಲ್ಲಿ, ಅವಳಿಗೆ ಜೊತೆಗೆ ಯಾರಾದರೂ ಇರಬೇಕು. ಅದಕ್ಕೆ ನಾನು ಹೋಗ್ತೀನಿ ಅಲ್ಲಿಗೆ. ಅಲ್ಲ ತಮ್ಮ, ಇಂಥ ಟೈಮ್ನಾಗಾರ ನಿಮ್ಮ ತಾಯಿನಾರ ಇಲ್ಲಾಂದ್ರೆ ಅವ್ರ ತಾಯಿನಾರ ಯಾರಿಗಾರ ಫೋನ್ ಮಾಡಿ ಕರೆಸ್ಕೋಬೇಕಲ್ಲ. ಆಂಟಿ ಫೋನ್ ಮಾಡಿದ್ದೀನಿ ಆಂಟಿ, ಬರ್ತಾರಂತೆ. ಮತ್ತು ಅವ್ರು ಬರೋವರೆಗೂ ನಾನು ಅವಳ ಜೊತೆಗೆ ಇರಬೇಕಲ್ಲ, ಅದಕ್ಕೆ ಹಾಸ್ಪಿಟಲಿಗೆ ಹೋಗ್ತೀನಿ. ಅಲ್ಲ ತಮ್ಮ, ಗಂಜಿ ಗಿಂಜಿ ಏನಾರ ಮಾಡ್ಕೊಡ್ಲೇನ, ಇಲ್ಲ ನಾನಾರ ಬರ್ಲೇನ? ಇಲ್ಲ ಆಂಟಿ, ಏನು ಬೇಡ. ನಾನು ಒಂದು ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ. ಹಾಸ್ಪಿಟಲಲ್ಲಿ ಅವರೇ ನರ್ಸೇ ಎಲ್ಲ ಅವಳಿಗೆ ಊಟ ತಿಂಡಿ ಏನು ಬೇಕೋ ಅವರೇ ಎಲ್ಲ ನೋಡ್ಕೊತಾರೆ. ನನಗೆ ಮಾತ್ರ ನಾನು ಹೋಟೆಲಲ್ಲಿ ತಿಂತೀನಿ. ಥ್ಯಾಂಕ್ಸ್ ಆಂಟಿ. ಹೌದಾ, ಸರಿ ತಾಳಪ್ಪ ಹಂಗಾರ. ಸರಿ, ನಾನು ಇನ್ನು ಬರ್ತೀನಿ ಆಂಟಿ. ಅಮ್ಮ ನೀನೇ ಹೋಗಮ್ಮ, ಹೋಗಿದ್ದಿ ಅವ್ರ ಮನೆಗೆ? ಈ ವಿಷಯನ ಗೊತ್ತಿಲ್ಲ ನೋಡಿ ನನಗೆ. ಹೊಗಾಯವ ಮನ್ ನೀನು ಇದು ಆ ಹುಡುಗಿ ಸಾಲಿಗೆ ಅಂತ ಎದಕ್ಕೆ ಹೋಗಿದ್ದೆಲ್ಲ, ಏನೋ ಪೇರೆಂಟ್ಸ್ ಮೀಟಿಂಗ್ ಐತಿ ಅಂತ. ಅವಾಗ ಯಾರ ನಡ್ಲಾಡ್ದಂಗೆ ಆಗಕತ್ತವ. ಅದಕ್ಕೆ ನಾನು ಹೋಗಂಗೆ ಹೋದೆ. ಅದು ಹೊಟ್ಟಾಗ ಇದು ಏನದು ಕೂಸು ಹೆಡ್ ಫಿಕ್ಸ್ ಆಗಕತ್ತ. ಅದಕ್ಕೆ ಹೊಟ್ಟೆ ನೋವು ಅಂತ ಹುಡುಗಿ ಒದಾಡಕತ್ಬಿಟ್ಟತಿ. ಈ ಅಪ್ಪನು ಏನೋ ಡೆಲಿವರಿ ಪೇನ್ ಅಂತ ತಿಳ್ಕೊಂಡು ಈ ಅಪ್ಪ ಫುಲ್ ಗಾಬರಿ ಆಗ್ಬಿಟ್ಟಿದ್ದ ಈ ಹುಡುಗ. ಆಮೇಲೆ ಜಿಗಿ ಕಷಾಯ ಮಾಡಿ ಒಂದು ಈಟೆಲ್ಲ ಮುಟ್ಟು ನೋಡಕ್ಕೆ ಗೊತ್ತಾತ ನನಗೆ ಗಂಡ ಐತಿ, ಗಂಡ ಹಿಡಿತಾಳಿಕಿ ಅಂತ. ಅದಕ್ಕೆ ಹೇಳಿ ಬಂದಿದ್ನೆ. ಅದಕ್ಕೆ ಈಗ ಬಂದು ಸ್ವೀಟ್ ಕೊಡಕ್ಕೆ ಬಂದದ ಹುಡುಗ. ಗಂಡ ಆತಂದು ನೋಡಕ್ಕೀಗ. ಹೌದನ? ಹೋಗ್ಲಿ ಬಿಡ ಹಂಗಾರ, ಒಟ್ಟು ಚಲೋ ಆತಲ್ಲ. ಆದರೂ ಅವರಿಗೆ ಸೊಕ್ಕಿತ್ತ ಬೇ. ಅಯ್ಯೋ ಇಬ್ರು ಗಂಡ ಹೆಂಡತಿ ಅಷ್ಟಿಷ್ಟ ಅಲ್ಲಿ ಉರಿತದ್ದು. ಅಂಥದ್ದು ಬಂದು ಸ್ವೀಟ್ ಕೊಟ್ಟಾಗ ನೋಡ ಅಯ್ಯಪ್ಪ. ಹೋಗ್ಲಿ ಬಿಡ ಯವ್ವ, ಅವ್ರು ಸೊಕ್ಕಿದ್ರೆ ಅವ್ರ ಹತ್ರ ಇರ್ತೈತಿ. ಅವತ್ತು ಅವ್ರಿಗೆ ನರ್ಲಾಡಕತ್ತಿತ್ತು. ನನಗೆ ಯಾಕೆ ಜೀವ ತಡಿಲಿಲ್ಲವ. ಹೋಗಿ ನನ್ನ ಕಡೆಯಿಂದ ಏಟ ಸಹಾಯ ಮಾಡೋದಕ್ಕತ್ತೆ ಆಟ ಮಾಡಿ ಬಂದಿದ್ದೆ ನೋಡಿ. ಈಗ ನಾನು ಆ ಸಹಾಯ ಮಾಡಿದ್ದಕ್ಕೆ ಆ ಹುಡುಗ ನೆನಪಿಡ್ಕೊಂಡು ಬಂದು ಹೇಳಿ ಸ್ವೀಟ್ ಕೊಟ್ಟು ಹೊತ್ತು ಹಂಗ. ಮತ್ತು ಅಲ್ಲ ಹುಡುಗಿ, ಯುಗಾದಿ ಹಬ್ಬ ಅಂತ ಊರಿಗೆ ಹೋಗಿದ್ನೆ ನಾನು. ಅಯ್ಯ, ಹಬ್ಬ ಅಂತೂ ಯಾಕೆ ಊರಿಗೆ ಹೋಗಿದ್ದಿ? ಇಲ್ಲೇ ಹಬ್ಬ ಮಾಡಿ ಹೋಗಂತಾಗ. ಅಲ್ಲ ದೊಡ್ಡ ಹಬ್ಬ, ಊರಿಗೆ ಹೋಗಿದ್ದೆ ಅಂತ. ಯಾಕಬೇ ಹಬ್ಬ ಮಗಳ ಮನೆ ಮಾಡಬಾರ್ದು ಅಂತ ಐತೇನು? ಅಲ್ಲೇ ಹೋಗಿ ನಿಮ್ಮ ಮನೆಯಾಗ ಮಾಡ್ಬೇಕ ನೀ ಹಬ್ಬನ? ಹೊಗಾಯವ ನೀನಂತೂ ಎಲ್ಲದಕ್ಕೂ ಹಿಂಗೆ ಮಾತಾಡ್ತೀನಿ ನೋಡು. ಹಂಗಲ್ಲ, ಆಕಿಗೂ ಒಬ್ಬಾಕಿಗೂ ಕಷ್ಟಕತಿ, ನಿಂಗೆ ಚಿಗೋಗ ಅಂತ ದೊಡ್ಡ ಮನೆ ಯಾಕತ್ತಲ್ಲ ನಿನ್ನ. ಹೋಗ್ಲಿ ಬಿಡು, ಆಕಿಗೂ 3 ಜನ ಸಸ್ತ್ಯಾರದಾರ ಮಾಡ್ಕೊಂತಾಳ. ಆ ತಾಳ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗ್ಕನ್ ಮತ್ತೆ ನೋಡೋಣ ತಗ ಹಬ್ಬ ಮುಗಿಲಿ. ಆಂಟಿ ಆಂಟಿ ಆಕಾಶ, ಬಾರ ಆಕಾಶ ಒಳಗೆ ಅಲ್ಲೇ ನಿಂತಿ. ಆಂಟಿ ಏನು ಗೊತ್ತಾ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ ಆಂಟಿ. ಯುಗಾದಿ ಹಬ್ಬಕ್ಕೆ ಯಾರು ಚೆನ್ನಾಗಿ ಹೋಳಿಗೆ ಮಾಡ್ಕೊಂಬರ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಕೊಡ್ತಾರಂತೆ. ಹೆಂಗಿದ್ರು ನಿಮಗೆ ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡಕ್ಕೆ ಬರುತ್ತಲ್ಲ ಆಂಟಿ, ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ. ನನ್ನ ಹೆಂಡತಿಗಂತೂ ಅದು ಏನು ಮಾಡಕ್ಕೆ ಬರಲ್ಲ. ಅದಕ್ಕೆ ನೀವಾದರೂ ಚೆನ್ನಾಗಿ ಹೋಳಿಗೆ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕಂಟಿ ನೀವು. ಹೌದಾ ಆಕಾಶನ? ಹೌದು ಪುಟ್ಟಿ, ಯಾರು ಚೆನ್ನಾಗಿ ಹೋಳಿಗೆ ಮಾಡ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತೆ. ಯಾರೋ 3 ಜನ ಜಡ್ಜಸ್ ಬರ್ತಿದಾರಂತೆ, ಅಲ್ಲೇ ಹೋಳಿಗೆ ಮಾಡ್ಬೇಕಂತೆ. ನಮ್ಮ ಮನೆಯಿಂದ ನಾವೇ ಮಟೀರಿಯಲ್ಸ್ ಎಲ್ಲ ತೊಗೊಂಡೋಗ್ಬೇಕಂದ್ರೆ ಇಂಗ್ರೀಡಿಯೆಂಟ್ಸು ನಾವೇ ಎಲ್ಲ ತೊಗೊಂಡೋಗ್ಬೇಕು. ಅದು ಬೇಳೆ, ಬೆಲ್ಲ, ಮೈದಾ ಹಿಟ್ಟು, ಅದೇನೋ ಹೇಳಿದ್ದಾರೆ, ಅದೆಲ್ಲ ನಾವೇ ತೊಗೊಂಡೋಗ್ಬೇಕಂತೆ. ಆಮೇಲೆ ಅಲ್ಲೇ ನಿಂತ್ಕೊಂಡು ಹೋಳಿಗೆ ಮಾಡ್ಬೇಕಂತೆ ಅವ್ರ ಇದ್ರಿಗೇನೆ. ಯಾರು ಚೆನ್ನಾಗಿ ಹೋಳಿಗೆ ಮಾಡ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಅಂತೆ. ಹಂಗಾರೆ ನಮ್ಮ ಅಜ್ಜಿಗೆ ಫಸ್ಟ್ ಪ್ರೈಸ್ ಅಣ್ಣ. ನಮ್ಮ ಅಜ್ಜಿಗಂತೂ ಬಿಡೋದೇ ಇಲ್ಲ. ನಮ್ಮ ಅಜ್ಜಿ ಊರಿಗೆ ಹೋಗನಿ ಅಂತ ಹೇಳಕತ್ತಿತ್ತು. ಈಗ ನಮ್ಮ ಅಜ್ಜಿನ ಊರಿಗೂ ಕಳ್ಸಲ್ಲ, ಎಲ್ಲೂ ಕಳ್ಸಲ್ಲ. ಫಸ್ಟ್ ಪ್ರೈಸ್ ನಮ್ಮ ಅಜ್ಜಿಗೆ ಬರಬೇಕು. ಹೌದು, ಫಸ್ಟ್ ಪ್ರೈಸ್ ಆಂಟಿಗೆ ಬರಬೇಕು. ಅದಕ್ಕೆ ನಾನು ಫಸ್ಟ್ ಬಂದ ತಕ್ಷಣನೇ ನಾನು ಆಂಟಿಗೆ ಹೇಳಿರೋದು, ಆಂಟಿ ನೀವು ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ, ಇಲ್ಲೇ ಹಬ್ಬ ಮಾಡಿ. ಯುಗಾದಿ ಹಬ್ಬಕ್ಕೆ ಇಲ್ಲಿ ಕಾಂಪಿಟೇಷನ್ ಇಡ್ತಾರಲ್ಲ, ಅದ್ರಲ್ಲಿ ಫಸ್ಟ್ ಪ್ರೈಸ್ ನೀವೇ ತಗೋಬೇಕು ಆಂಟಿ. ಹೌದಪ್ಪ, ಇದೇನಿದು ಸಣ್ಣ ಊಟ ಆಟ ಆತ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಚಂದಾಗಿ ಹಬ್ಬ ಮಾಡಬಿಟ್ಟು ಇದೇನೋ ಕಾಂಪಿಟೇಷನ್ ಇಟ್ಟಾರಂತ. ಹೊಗತಮ್ಮ ನೀನಂತೂ ನಾವು ಮನ್ಯಾಗ ಚಂದಾಗ ಹಬ್ಬ ಮಾಡ್ತಾವಾಗ ಯಪ್ಪ, ಅಲ್ಲಿ ಬಂದು ಎಲ್ಲಿ ನಾನು ಹೋಳ್ಗೆ ಮಾಡಕ್ ಹೋಗ್ಲಿ? ಅಯ್ಯೋ ಪುಟ್ಟಿ, ನಿಮ್ಮ ಅಜ್ಜಿಗೆ ನೀನೇ ಹೇಳಿ ಒಪ್ಸಮ್ಮ. ನಿಮ್ಮ ಅಜ್ಜಿ ನೋಡಿ ಹೆಂಗ್ ಮಾತಾಡ್ತಾರೆ. ನಿಮ್ಮ ಅಜ್ಜಿಗೆ ನೀನೇ ಹೇಳಿ ಒಪ್ಸ್ಬೇಕು ನೋಡೋ. ಅವ್ರಂತೂ ಈ ಹೋಳಿಗೆ ಮಾಡೋ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಲೇಬೇಕು. ಮತ್ತು ಫಸ್ಟ್ ಪ್ರೈಸ್ ಅದು ಅವ್ರಿಗೆ ಬರಬೇಕು. ಅಣ್ಣ ನೀನ್ ಚಿಂತೆನೆ ಮಾಡ್ಬೇಡ, ನಮ್ಮ ಅಜ್ಜಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾರೆ. ಅವ್ರಿಗೆ ನಾನು ಒಪ್ಪಿಸ್ತೀನಿ.
ಓಕೆ ಪುಟಿ, ನಾನು ಬರ್ತೀನಿ. ಅಜ್ಜಿ ನೀನ್ ಏನಾರು ಕಾಂಪಿಟೇಷನ್ಗೆ ಹೋಗಲ್ಲ ಮಾಡಲ್ಲ ಹಂಗ ಹಿಂಗಂದ್ರೆ ನೋಡಜ್ಜಿ ನಾನು ನಿನ್ನ ಮಾತಾಡ್ಸದ ಬಿಡ್ತೇನೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ಫಸ್ಟ್ ಪ್ರೈಸ್ ತಗೋಬೇಕು ನನ್ನಂಗ. ನೀನು ಚೆನ್ನಾಗಿ ಹೋಳ್ಗೆ ಮಾಡ್ಬೇಕು ನೋಡಜ್ಜಿ. ಮಗ ಇದೇನ್ ಸಣ್ಣ ಡ್ರಾಟ್ ಆತು ಗತ್ಲಾಗ.